ಸ್ವಲ್ಪ ಹತ್ರ ಬನ್ನಿ ಸರ್, ಹತ್ರ ಬನ್ನಿ, ಸ್ವಲ್ಪ ಹತ್ರ ಬನ್ನಿ ಸರ್, ಕ್ಲೋಸ್. ಬಿ ನೋ ಬಿ ಪಿ ಬಿ ಹ್ಯಾಪಿ ಬಿಂದಾಸ್ ಆಗಿರಬೇಕು ಅಂತಲೇ ಈ ಸಿನಿಮಾ. ಇಡೀ ಸಿನಿಮಾ ಇದೊಂದು ಎಂಟರ್ಟೈನ್ಮೆಂಟ್ ಸಿನಿಮಾ. ಬೇಸಿಕ್ಲಿ ಮಾತಾಡೋ ರೀತಿ ಆಗಲಿ, ಒಂದು ಸ್ಟೈಲ್ ಆಗಲಿ, ಒಂದು ಇಡೀ ಸಿನಿಮಾ ಸೀನ್ಗಳೆಲ್ಲ ಪಿಕ್ಚರೈಸ್ ಮಾಡಿರೋದೊಂದು ವಿಭಿನ್ನ ರೀತಿಯಾದಂಥ ಒಂದು ಫಿಲ್ಮ್. ಏನಂದರೆ ಇದೊಂದು ಮಲ್ಟಿಪಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಎಲ್ಲರೂ ಬಂದು ನೋಡ್ಬೋದು, ಮಕ್ಕಳು, ಕುಟುಂಬದವರು, ಲೇಡೀಸ್ ಎಲ್ಲ ಕಂಫರ್ಟಬಲಾಗಿ ಕೂತು ನೋಡುವಂಥ ಸಿನಿಮಾ. ಜೊತೆಗೆ ತುಂಬ ಎಂಟರ್ಟೈನ್ಮೆಂಟು, ಒಳ್ಳೆ ಹಾಡುಗಳು, ಗುರುಕಿರಣ್ ಅವರು ಒಳ್ಳೆ ಹಾಡುಗಳು ಮಾಡಿದ್ದಾರೆ. ಅದನ್ನು ನಮ್ಮ ಡೈರೆಕ್ಟರ್ ಆಗಲಿ, ಈ ಸಿನಿಮಾಗೆ ಮಾಡಿದಂಥ ಕೊರಿಯೋಗ್ರಾಫರ್ಸು ಸೇರಿ ಒಂದು ಒಳ್ಳೆ ಹಾಡುಗಳು ಮಾಡಿದ್ದಾರೆ. ಸೊ ಹೌದು, ಇನ್ಫ್ಯಾಕ್ಟ್ ನಾನು ಮಾತಾಡಬೇಕಾದ್ರೆ ಕೂಡ ಹೇಳಿದೆ, ಎಲ್ಲೋ ಒಂದು ಕಡೆ ಒಂದು ಭಯ ಅಂತಲ್ಲ, ಏನೋ ಒಂಥರ ಮುಜುಗರತೆ, ಏನಪ್ಪ ಸೀನಿಯರ್ ಟೆಕ್ನಿಷಿಯನ್ ಹೇಗಿರುತ್ತೆ ಕೆಲಸ ಮಾಡೋಕ್ಕೆ ಬಾಬು ಸರ್ ಜೊತೆಗೆ ಅಂತ. ಬಟ್ ಕೆಲಸ ಮಾಡಿದಾಗ ಗೊತ್ತಾಯಿತು, ಅವರು ಜನರಲಾಗಿ ಆ ಏಜ್ ಡಿಫ್ರೆನ್ಸ್ ಇಲ್ಲದೆ, ಆ ಗ್ಯಾಪ್ ಇಲ್ಲದೆ ತುಂಬ ಕಂಫರ್ಟಬಲಾಗಿ, ಅಂದರೆ ಒಂದು ಒಳ್ಳೆ ರೀತಿ, ಒಂದು ತುಂಬ ಫ್ಲೆಕ್ಸಿಬಲ್ ಆಗಿತ್ತು ಕೆಲಸ ಮಾಡಬೇಕಾದ್ರೆ, ತುಂಬ ಕಂಫರ್ಟಬಲ್ ಆಗಿತ್ತು. ಯಾಕೆಂದರೆ ಅದೇ ಮೊದಲನೇ ಕಂಫರ್ಟ್ಸ್ ಒಬ್ಬ ಆರ್ಟಿಸ್ಟಿಗೆ ಬೇಕಾಗಿರೋದು, ಒಬ್ಬ ಡೈರೆಕ್ಟ್ರಿಂದ. ಅವರು ನಾವು ಆ ಮಾತುಕತೆ ಚೆನ್ನಾಗಿದ್ದು ಅಂತಂದರೆ ಇಡೀ ಸಿನಿಮಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಬಾಬು ಅವ್ರ ಜೊತೆ ಕೆಲಸ ಮಾಡೋಕ್ಕೆ ತುಂಬ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ನಿಯರ್ ಫ್ಯೂಚರ್ ಐ ಆಮ್ ಲುಕಿಂಗ್ ಇನ್ನೊಂದು ಅಪರ್ಚುನಿಟಿ ಯಾವಾಗ ಸಿಗುತ್ತೆ ಅಂತ ಕಾಯ್ತಾಯಿದ್ದೆ. ಗೀತೆಗಳು ಅನ್ಸಿಗೆ ಗುರುಕಿರಣ್ ಅವ್ರ ಜೊತೆ ಇದೊಂದು ನನ್ನ 5ನೇ ಕಾಂಬಿನೇಷನ್ ಅಂತ ಹೇಳ್ಬೋದು ನಮ್ಮ ಪಿಕ್ಚರ್ಗಳಲ್ಲಿ. ನನ್ನ ಪರ್ಸ್ನಲ್ ಫೇವ್ರೆಟ್ ಬಿಂದಾಸ್ ಸಿನಿಮಾದಲ್ಲಿ ತರ ಒಂಥರ ಅಂತ ಒಂದು ಹಾಡಿದೆ. ಆ ಹಾಡು ಮತ್ತು ಗುಬ್ಬಚ್ಚಿಗೂಡು. ಇನ್ನು ಮಿಕ್ಕಿದ ಹಾಡುಗಳು ಕೂಡ ಕೇಳೋಕ್ಕೆ ಚೆನ್ನಾಗಿದೆ. ಇನ್ನೇನಿಲ್ಲ, ಹಾಡುಗಳು ಮಾರ್ಕೆಟಿಗೆ ಬಿಡುಗಡೆ ಆಗಿದೆ. ಅಭಿಮಾನಿಗಳು, ಚಿತ್ರ ರಸಿಕರು ನೋಡಿ ಇಷ್ಟಪಟ್ಟರೆ ಅದೇ ನಮ್ಗೆ ಅಷ್ಟು ಸಂತೋಷ. ಹಾಂ, ಅದನ್ನು ನಾ ಹೇಳೋಕ್ಕಿಂತನೂ ಅವ್ರು ನೋಡಿ ಅದನ್ನು ಅವ್ರು ಯಾವ ರೀತಿ ಮೆಚ್ತಾರೆ, ಅದರಲ್ಲಿ ಅವ್ರಿಗೆ ಇಷ್ಟ ಆಗಿರೋದೇನು ಅಂತ ಗೊತ್ತಾದರೆ ಅದು ಕೇಳಿ ನಮ್ಗೆ ಸಂತೋಷ ಆಗುತ್ತೆ. ಆದರೆ ನಮ್ಮ ಪ್ರಯತ್ನ ಏನು ಪಡಬೇಕು ಅದನ್ನು ನಾವು ಪಟ್ಟಿದ್ದೀವಿ. ನಾನು ಯಾವಾಗಲೂ ಕೇಳ್ಕೊಡೋದ್ರಿಂದ ಕನ್ನಡ ಚಿತ್ರರಂಗನ ಚೆನ್ನಾಗಿ ಬೆಳೆಸಿ, ಭಾಷೆನ ಮರಿಬಾರ್ದು. ಅಫ್ಕೋರ್ಸ್ ನೀವು ಮರ್ತಿಲ್ಲ, ಕನ್ನಡ ಚಿತ್ರರಂಗ ನೀವು ಬಿಟ್ಟಿಲ್ಲ, ನೀವು ನೋಡಿ ಮೆಚ್ಕೊಂಡಿರೋದ್ರಿಂದನೇ 2000 ಇಸ್ವಿಯಿಂದನೇ ಅಂತ ಹೇಳ್ಬೋದು ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳು ಬರ್ತಾಯಿದೆ. ನೀವು ಅದನ್ನು ಒಳ್ಳೆ ರೀತಿಯಿಂದ ಮೆಚ್ಕೊತಾ ಇದ್ದೀರಾ. ಇದೇ ಥರ ನಮ್ಮನ್ನು ಚೆನ್ನಾಗಿ ಬೆಳೆಸಿ. ಹಾಗೂ ಹೊಸ ವರ್ಷಕ್ಕೆ ಎಲ್ಲರಿಗೂ ಶುಭಾಶಯ. ಬಿಂದಾಸ್ ಆಗಿರಿ. ಓಕೆ, ಥ್ಯಾಂಕ್ಸ್. ಬಿಡುಗಡೆ ಮಾಡಿ ಫಂಕ್ಷನ್ ಮಾಡಿದ್ದಿದೆ ಹಾಲ್. ಅವಾಗೂ ಹೇಳಿದ್ದೆ ನನಗೆ ತುಂಬ ನಂಬಿಕೆ ಇದೆ ಅಂತ. ಇದು ನಮ್ಮ ಕೂದಲಿಗೆ ಹ್ಯಾಟ್ರಿಕ್ ಆಗುತ್ತೆ ನನಗೆ. ಆಫ್ಟರ್ ಮೌರ್ಯ ಆಗಲಿಲ್ಲ, ಟೂ ಮಚ್ ಬೆಟರ್ ಅಂತ ಅನ್ಕೊಂಡು. ನನಗಿನ್ನೂ ಒಂದು ಕೊರತೆ ಇದೆ, ಅಣ್ಣವ್ರ ಹತ್ರ ಡೈರೆಕ್ಟ್ ಮಾಡಿಲ್ಲ ಅಂತ. ಇನ್ನೊಂದು ಕೊರತೆ, ರಾಘಣ್ಣವ್ರ ಹತ್ರ ಡೈರೆಕ್ಟ್ ಮಾಡಿಲ್ಲ. ದೊಡ್ಡಣ್ಣವ್ರದ್ದು ಕಮ್ಮವ್ರು ಮಾಡಿದ್ರು, ರಾಘಣ್ಣವ್ರ ಹತ್ರ ಮಾಡೋದು ಅವರೆಲ್ಲ ಸಿಕ್ಕಿಲ್ಲ. ಈ ಚಿತ್ರಕ್ಕೆ ನಮ್ಮ ನಿರ್ಮಾಪಕ ಚಂದ್ರಶೇಖರ್ ನನ್ನ ಅಣ್ಣಯ್ಯ ಆದಮೇಲೆ ಇಷ್ಟು ವರ್ಷಗಳ ನಂತರ ಒಂದು ಈ ಚಿತ್ರ ಕೊಡ್ತಾನೆ. ಒಳ್ಳೆ ಕಥೆ, ಒಳ್ಳೆ ಟೀಮು, ಒಳ್ಳೆ ನಾಯಕ, ತುಂಬ ಚೆನ್ನಾಗಿ ಚಿತ್ರ 3 ವರ್ಷ ಚೆನ್ನಾಗಿ ಕೆಲಸ ಮಾಡಿದ್ರು. ನನ್ನೆಲ್ಲ ಗುರುಗಳು ಮ್ಯೂಸಿಕ್ ಚೆನ್ನಾಗಿ ಹೋಗಿದ್ದಾರೆ. ನನ್ನ ಟೆಕ್ನಿಕಲ್ ಟೀಮ್ ತುಂಬಾ ಸಪೋರ್ಟು, ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಎಲ್ಲ ತಜ್ಞರಿಗೂ ನನ್ನ ಅಭಿನಂದನೆಗಳು. ಹಾಗೂ ನನ್ನ ಪತ್ರಕರ್ತ ಮಿತ್ರರು, ಮೀಡಿಯಾದವರು ಎಲ್ಲರಿಗೂ ನಾವೆಲ್ಲರೂ ಆಭಾರಿಯಾಗಿದ್ದೇವೆ. ಇನ್ನು ಮುಂದೆ ನಿಮ್ಮೆಲ್ಲರ ಸಹಕಾರ, ಉತ್ತೇಜನ, ಆಶೀರ್ವಾದ ನಮ್ಮೆಲ್ಲರಿಗೂ ಅಗತ್ಯ ಇದೆ. ದಯವಿಟ್ಟು ಅದು ಕೊಟ್ಟು ನಮ್ಮೆಲ್ಲ ಆಶೀರ್ವಾದ. ಥ್ಯಾಂಕ್ ಯು. ಆಗಿದೆ ಬಹಳಷ್ಟು ನಾಯಕರ ಜೊತೆಗೆ ಎಲ್ಲ ನಾನು ತುಂಬ ಸಲ ನಿರ್ದೇಶನ ಮಾಡಿದ್ದೀನಿ. ಆದರೆ ಇಲ್ಲಿ ಒಂದು ವಿಶೇಷ ಏನು ಅಂದರೆ, ಈಗಿನ ಜನರೇಷನ್ಗೂ ನಾನು ಬಂದ ಜನರೇಷನ್ಗೆ ಗ್ಯಾಪ್. ಆ ಗ್ಯಾಪ್ನ ಇಲ್ಲಿ ತುಂಬ ಜನ ಫಿಲಪ್ ಆಗಿದೆ. ನಾನು ಸುಮಾರು ಸೆಂಟಿಮೆಂಟ್ ತುಂಬಾ ಮಾಡಿದ್ದೆ, ಆ್ಯಕ್ಷನ್ ಮಾಡಿದ್ದೆ, ಕಾಮಿಡಿನೂ ಮಾಡಿದ್ದೆ. ಆದರೆ ಇದರಲ್ಲಿ ನನಗಾದ ಅನುಭವ ತುಂಬ, ಅದು ಈಗಿನ ಒಂದು ಟ್ರೆಂಡ್ ಏನಿದೆ, ಟ್ರೆಂಡ್ ಸಿನಿಮಾ ಮಾಡೋದು ಹೊರಟಿದ್ದಾರೆ. ಅದಕ್ಕೆ ನನ್ನನ್ನು ನಾನೇ ಬದಲಾವಣೆ ಮಾಡಿಕೊಂಡೆ. ಹೀಗಾಗಿ ಎಲ್ಲರ ಜೊತೆ ಹೊಂದ್ಕೊಂಡೆ, ಎಲ್ಲರ ಕೋಆಪರೇಷನ್ ತಗೊಂಡೆ. ಹಾಗೆ ನನ್ನ ಟೆಕ್ನಿಕಾಲಿಟಿ ಬಗ್ಗೆ ನಾನು ಹಲವಾರು ಮಾರ್ಪಾಡುಗಳು ಮಾಡಿಕೊಂಡು ಈ ಚಿತ್ರ ತೆಗೆಸಿದ್ದೀನಿ.
ಮೊದಲು ತೆಗಿತಾ ಇದ್ದ ಹಾಗಿಲ್ಲ, ಆ ಭಾವನೆ ಇರೋದಿಲ್ಲ, ಅದರ ಬೇರೆ ಭಾವನೆ ಇರೋದಿಲ್ಲ. ಅವರು ಇಂಥ ಒಂದು ಸಂಬಂಧ ಅದು ಈ ಥರ ಮೂಡ್ ಬರಲಿಕ್ಕೆ ತುಂಬಾ ಸಹಕಾರಿಯಾಗಿದೆ. ಇದ್ರ ಜೊತೆಗೆ ಸ್ವಲ್ಪ ಕ್ರೈಮ್ ಬ್ಯಾಕ್ ಡ್ರಾಪ್ ಇರ್ತದೆ ಇದರಲ್ಲಿ. ಈಗ ಈ ಚಿತ್ರ ತುಂಬಾ ವಿಜೃಂಭಣೆಯಿಂದ ಬಂದಿದೆ, ಎಲ್ಲ ಚಿತ್ರಕ್ಕೆ ಆಗಿದೆ. ಹಲವಾರು ಕಡೆ ಶೂಟಿಂಗ್ಗಳು ಮಾಡಿದ್ದೀವಿ. ಪ್ರೊಡ್ಯೂಸರ್ ಯಾವಾಗ ನಮ್ಗೆ ಯಾವುದು ಇಲ್ಲ ಅನ್ನೋದ್ರಿಂದ ಎಕ್ವಿಪ್ಮೆಂಟ್ಗೆ 40 ಲಕ್ಷ ಕೊಟ್ಟಿದ್ದಾರೆ ಬರೀ ಈ ಸಿನಿಮಾ ನೆಗೆಟಿವ್ ತುಂಬ ಖರ್ಚು ಮಾಡಿದ್ದೀವಿ. ಎಲ್ಲೆಲ್ಲ ಹೊರದೇಶದೆಲ್ಲ ಯುರೋಪಲ್ಲಿ, ಬ್ಯಾಂಕಾಕಲ್ಲಿ, ಹೈದರಾಬಾದಲ್ಲಿ ಎಲ್ಲ ಕಡೆ ಶೂಟ್ ಮಾಡಿದ್ದೀವಿ. ಒಂದು ಸಾಂಗ್ಗೆ ಬರೀ ಸೆಟ್ ಹಾಕಿ ಒಂದು 20 ಲಕ್ಷ ಖರ್ಚು ಮಾಡಿದ್ದಾರೆ. ಅದಕ್ಕೆ ಬಾಂಬೆಯಿಂದ ಇಂಡಿ ಡ್ಯಾನ್ಸರ್ಸು ಎಲ್ಲ ಹಾಕಿ, ಫಾರಿನರ್ಸು, ನೀಗ್ರಸ್ ಹಾಕಿ ಯಾವುದಕ್ಕೂ ಇಲ್ಲ ಅಂತ ಹೇಳೇ ಇಲ್ಲ. ನಮಗೆ ಚಿತ್ರ ಚೆನ್ನಾಗಿ ಬರಬೇಕು ಅನ್ನೋ ಒಂದೇ ಕಾರಣ ಇಲ್ಲ. ಭೇಟಿ ಮಾಡ್ತಾ ಇದ್ದೀವಿ, ಆವಾಗ ನಮ್ಮ ಅಭಿಪ್ರಾಯ. ಥ್ಯಾಂಕ್ ಯು.